ಹೊಳ್ಳ ಪಳ್ಳ ಹೊಳಿಯಾಕಿ ಮಾರ್ಯಾಗ ಮಿಂಚಕ್ಕಿ ನನ್ನ ಹುಡುಗಿ ಸಣ್ಣಕ್ಕಿ ನನ್ನ ತಲೆ ತಿನ್ನಕ್ಕಿ ನಾ ಮಾಡಿನಿ ಪ್ರಪೋಸ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವ್ಯೂನಲ್ಲಿ ವೀಡಿಯೋ ನೋಡಿದಿರಲ್ಲ, ಆ ಪ್ರಿವಿಡಿಯೋ ಕనుక ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ ಥರ ವೀಡಿಯೋ ಬೇಕನ್ನೋದನ್ನು ಮೆಸೇಜ್ ಮಾಡಿ, ಖಂಡಿತವಾಗಲೂ ನಾನು ಮಾಡಿಬಿಡ್ತೀನಿ. ಇದೇ ಥರ ವೀಡಿಯೋ ಬೇಕಂತಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ. ನಿಮಗೆ ವೀಡಿಯೋಗೆ ಪಾಸ್ಪೋರ್ಟ್ ಇಕ್ಕಿರ್ತೀನಿ, ಪಾಸ್ಪೋರ್ಟನ್ನು ಎಂಡ್ವರೆಗೂ ನೋಡಿ, ನಿಮಗೆ ಪಾಸ್ಪೋರ್ಟ್ ಸಿಗುತ್ತೆ. ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಅಲರ್ಟ್ ಮಷಿನ್ ಪ್ರಾಜೆಕ್ಟನ್ನು ಅಲರ್ಟ್ ಮಷಿನ್ಗೆ ಇಂಪೋರ್ಟ್ ಮಾಡ್ಕೊಂಡ ನಂತರ ಫೋಟೋನ ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಈಗ ನಿಮಗೆ ಪ್ರಾಜೆಕ್ಟ್ ಬಂದ್ಬಿಟ್ಟು ಇಂಟರ್ಫೇಸ್ ಈ ಥರ ಇರುತ್ತೆ ನೋಡಿ. ಇಲ್ಲಿ ಫ್ಲವರ್ ಎಫೆಕ್ಟ್ ಇರುತ್ತೆ. ಇವತ್ತು ವಿಡಿಯೋ ಬಂದ್ಬಿಟ್ಟು ಈ ಥರ ಎಫೆಕ್ಟ್ ಇರುತ್ತೆ ನೋಡಿ. ನಿಮಗೆ ಇಂಪೋರ್ಟ್ ಮಾಡ್ಕೊತೀರಲ್ಲ ಪಾಸ್ಪೋರ್ಟ್ ಹಾಕಿದ ನಂತರ ಅದು ಇಂಟರ್ಫೇಸ್ ಈ ಥರ ಬರುತ್ತೆ. ನಿಮಗೆ ಮೊದಲನೇ ಹೇಳ್ತಿದ್ದೀನಿ ನಾನು ನಿಮಗೆ. ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಜಸ್ಟ್ ನೀವು ಏನೆಲ್ಲ ಈ ಥರ ಮೇಲೆ ಸ್ವೈಪ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಇರುತ್ತಲ್ಲ, ಆ ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಓಪನ್ ಆಗಿರುತ್ತಲ್ಲ, ಇಲ್ಲಿ ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಬರುತ್ತೆ. ಈ ಫೋಟೋ ಹತ್ರ ನಿಮ್ಮ ಫೋಟೋ ಹಾಕೋಬೇಕು. ಜಸ್ಟ್ ಏನಿಲ್ಲ, ನೀವು ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಶಿವಕಾಂತ್ ಪೂಜಾರಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ಬ್ಯಾಕ್ ಬನ್ನಿ. ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ನೋಡೋಣ ಫೋಟೋ ಸೆಲೆಕ್ಟ್ ಆಗಿದೆ ಇಲ್ಲ ಅಂತಂದು. ಇಲ್ಲಿ ನೋಡಿ ಫೋಟೋ ಸೆಲೆಕ್ಟ್ ಆಗಿದೆ, ಅದಕ್ಕೆ ಆ್ಯನಿಮೇಷನ್ ಕೂಡ ಆ್ಯಡ್ ಆಗಿದೆ. ಈಗ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ ಅದೇ ಥರ. ಇಲ್ಲಿ ಇನ್ನೊಂದು ಫೋಟೋಸ್ ಇದೆ ನೋಡಿ, ಇದು ಕೂಡ ಸೇಮ್. ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಗ್ರೂಪ್ ಬರುತ್ತೆ, ಮತ್ತೊಂದು ಗ್ರೂಪ್. ಆ ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಓಪನ್ ಆಗುತ್ತೆ. ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಈಗ ಫೋಟೋನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದಾದ್ರು ಚೆನ್ನಾಗಿರೋ ಫೋಟೋ. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈ ಥರ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಬಿಟ್ಟು ಫೋಟೋನ ಸ್ವಲ್ಪ ರೌಂಡ್ ಶೇಪಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು 2 ಫೋಟೋಸ್ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ ಇಲ್ಲ ನೋಡ್ಕೊಳ್ಳೋಣ. ಒಂದು ಫೋಟೋ ಆಯಿತು. ಈಗ ಸೆಕೆಂಡ್ ಫೋಟೋ ಕೂಡ ಕರೆಕ್ಟಾಗಿ ಆಗಿದೆ. ಈಗ ಮೂರನೇ ಫೋಟೋ ನೋಡೋಣ. ಈಗ ಮೂರನೇ ಫೋಟೋ ಕೂಡ ಸೇಮ್ ಮಾಡ್ಕೋಬೇಕು ನೀವು. ಗ್ರೂಪ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಗ್ರೂಪ್ ಮೇಲೆ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಮತ್ತು ಫೋಟೋ ಮೇಲೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಈಗ ಒಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಕೊಟ್ಬಿಟ್ರೆ ಗ್ರೂಪ್ ಫೋಟೋ ಅನ್ನೋದು ಎಲ್ಲ ಆ್ಯಡ್ ಆಗಿರುತ್ತೆ ನಿಮಗೆ ನೋಡಿ. ಆ್ಯನಿಮೇಷನ್ ಕೂಡ ಆಗಿರುತ್ತೆ. ಈಗ ಇಷ್ಟೆಲ್ಲ ಮಾಡ್ಕೊಂಡ ನಂತರ ಈಗ ವಿಡಿಯೋನ ಒಂದು ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ ಸ್ಟಾರ್ಟಿಂಗಿಂದ. ಈ ಥರ ಬಂದಿರುತ್ತೆ. ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ. ಈಗ ಬನ್ನಿ, ಪಾಸ್ಪೋರ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಈಗ ಹೋಗಿ ನೀವು ಲಿಂಕ್ ಇಂಪೋರ್ಟ್ ಮಾಡ್ಕೊಂಡು ಹೋಗ್ತಿರಲ್ಲ, ಇಂಟರ್ಫೇಸ್ ಈ ಥರ ಬಂದಿರುತ್ತೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ನೀವು ನಂಬರ್ ಹಾಕೋಬೇಕಾಗುತ್ತೆ. 4 ನಂಬರ್ ಕೊಟ್ಟಿರ್ತೀನಿ ನಾನು ನಿಮಗೆ. 4 ನಂಬರು ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಅಲ್ಲಿ ಒಂದು ಹೇಳಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಇಲ್ಲಿ 7 8 ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ರಿಪೀಟ್ ಮತ್ತೆ 7 8 ಅದೇ ಡಬಲ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಡೈರೆಕ್ಟಾಗಿ ನಿಮ್ಮ ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗುತ್ತೆ. ಈಗ ನೋಡಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗುತ್ತೆ. ಲೋಡಿಂಗ್ ಆಗ್ತಿದೆ, ಇನ್ನೂ ಬಂದಿಲ್ಲ. ವೆರಿಫಿಕೇಷನ್ ಆಯಿತು. ಇಲ್ಲಿ ಇಂಪೋರ್ಟ್ ಅಂತ ಬಂದಿರುತ್ತೆ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 100 ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಟು ಟೆಂಪ್ಲೇಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ.
ಆಗಲೇ ಹೇಳಿದ್ಮೇಲೆ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ಒಂದು ವೇಳೆ ಗೊತ್ತಿಲ್ಲ ಅಂತಂದ್ರೆ ಕೂಡ ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ ನಿಮಗೆ. ಗ್ರೂಪ್ ಮೇಲೆ ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಎಡಿಟ್ ಗ್ರೂಪ್ ಮೇಲೆ ಫೋಟೋ ಮೇಲೆ ಇಲ್ಲಿ ಕಲರ್ ಅಂತ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಟರೆ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು. ನೋಡಿ ಒಂದು ಸಾರಿ ನೋಡಿ ಆಗಿರುತ್ತೆ. ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು 720 ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.